ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ಯತ್ನಾಳ ಹೇಳಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ. ಧಾರವಾಡ ನಗರದ ಕಂಟಿಗಲ್ಲಿ ಓಣಿಯ ಮಸೂತಿ ಜಮಾತ್ ವತಿಯಿಂದ ಮುತುವಲ್ಲಿ ನೇತೃತ್ವದಲ್ಲಿ ಬಿಜಾಪುರ ಶಾಸಕ ಯತ್ನಾಳರ ಹೇಳಿಕೆಯನ್ನು ಖಂಡಿಸಿ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸುವ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಮಾತಿಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. Respected Madam, we the undersigned respectfully submit this representation seeking urgent intervention of the National Commission for Women regarding recent objectionable and misogynist statements made by Sri Basavangowda Patil Yatnal, MLA from Karnataka. So the statement in question is, Sri Basavangowda Patil made a public declaration offering cash reward of 5 lakh to Hindu boys who marry Muslim girls. So why this is against women is because objectification of women. This statement treats Muslim women not as individuals with dignity and rights, but as an object of political barter and financial incentive. Violation of constitutional dignity. Such remarks strike at the core of Article 14, Article 15 and 21, which ensure equality, non-discrimination and dignity of women, and imposes them for further discrimination and harassment. Encouragement of exploitation linking women's marriage choices and financial incentives promotes coercion and exploitation, which directly contradicts India's commitment to women's safety and autonomy. There are ಜಗಳದಲ್ಲಿ ನಮ್ಮ ಇದರಲ್ಲಿ ಹೆಣ್ಮಕ್ಳಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಒಂದು ಸ್ಟೇಟ್ಮೆಂಟ್ ಅವ್ರ ಸ್ಟ್ಯಾಂಡ್ ಕ್ಲಿಯರ್ ಇದೆ ಅದ್ರ ಬಗ್ಗೆ. ಬಟ್ ಇದು ಎಷ್ಟು ಮಟ್ಟಿಗೆ ಹಿಜಾಬ್ ವಿಷಯ ಆಯಿತು, ಹುಡುಗರೆಲ್ಲ ಸ್ಯಾಫ್ರನ್ ಇದು ತಗೊಂಡು ಬಂದು ಹೆಣ್ಮಕ್ಳಿಗೆ ಕಾಲೇಜಿಗೆ ಹೋಗೋಕೆ ಎಷ್ಟು ಹೆದರಿಕೆ ಆಗಿತ್ತು. ಈಗ ಪೇರೆಂಟ್ಸ್ ಎಲ್ಲ ಹೆದರ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೆ ಕಾಲೇಜಿಗೆ ಕಳಿಸ್ಬೇಕು ಇಲ್ಲೋ ಅಂತ. ಇಂಥ ಸ್ಟೇಟ್ಮೆಂಟ್ ಇಂದ ಇಂಪ್ಯಾಕ್ಟ್ ಏನು ಸೊಸೈಟಿ ಮೇಲೆ ಆಗುತ್ತೆ ಅಂದ್ರೆ ಸರ್, ಈಗ ಫಾಲ್ತು ಹುಡುಗರು ಗಾಂಜಾ ಕುಡಿಯೋರು ಅವ್ರು ಇವ್ರು ಏನ್ ಮಾಡ್ತಾರೆ, 5 ಲಕ್ಷ ರೂಪಾಯಿ ಕೊಡ್ತಾರ ಅಂತಂದ್ರೆ ದೇ ಸ್ಟಾರ್ಟ್ ಹರಾಸಿಂಗ್, ಫಾಲೋ ಮಾಡೋದು ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಇಲ್ಲಾಂದ್ರೆ ಬೆಟ್ ಆಗೋದು, ಅವ್ರಿಗೆ ಇದು ಮಾಡೋದು. ಅವ್ರು ರಿಜೆಕ್ಟ್ ಮಾಡಿದ ತಕ್ಷಣ ಫೇಲಿಯರ್ ಆಫ್ ರಿಜೆಕ್ಷನ್ ಆಗಿ ಅವರು ಆಸಿಡ್ ಅಟ್ಯಾಕ್ಸ್ ಆಯ್ತು, ರೇಪ್ ಅಟೆಂಪ್ಟ್ಸ್ ಆಯ್ತು. ಸೊ ಇಷ್ಟು ದಿನ ಅವ್ರು ಬೇರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟರು ನಮ್ಮ ಸಮಾಜದವರು ಬಹಳಷ್ಟು ತಡ್ಕೊಂಡಿದ್ವಿ. ಬಟ್ ವಿಮೆನ್ಸ್ ಆರ್ ಲೈಕ್ ಡಿಗ್ನಿಟಿ ಆಫ್ ಎಲ್ಲಾ ಸಮುದಾಯದವರು, ಎಲ್ಲ ಮನೆತನದವರು. ಅವ್ರು ಬಡಿ ಕೂಲಿ ಕೆಲಸ ಮಾಡ್ತಾ ಇದ್ರು, ಅವ್ನು ಹೆಣ್ಮಕ್ಳಿಗೆ ಅವ್ರ ಗೌರವದಿಂದ ಇಟ್ಟಿರ್ತಾನೆ. ಈಗ ಹೆಣ್ಮಕ್ಳ ಮಟನು ಇವ್ರು ಇಂಥ ಸ್ಟೇಟ್ಮೆಂಟ್ ಕೊಡ್ತಾರಂತಂದ್ರೆ ಸೋ ಮುಟ 10 ದಿನ ಆದ್ರೆ ಇನ್ನೂ ಮಟ ಒಂದು ಸೋ ಮುಟ ಕೇಸ್ ರಿಜಿಸ್ಟರ್ ಮಾಡ್ತಾ ಇಲ್ಲ ಸರ್. ಸೊ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್ ಅನ್ನು ನಾನು ಹೇಳಿ ಬಯಸ್ತೀನಿ. ಸ್ಟೇಟ್ ಗೌರ್ಮೆಂಟ್ ಏನಿದೆ ಅಲ್ಲ, ಇಂಟೆನ್ಷನಲಿ ಕಾಂಗ್ರೆಸ್ ಗೌರ್ಮೆಂಟ್ ಇಂಥವ್ರಿಗೆ ಪ್ರಮೋಟ್ ಮಾಡ್ತೈತಿ. ಇವ್ರು ಬೈಬೇಕು, ಇವ್ರ ಇಂಥ ಮಾತಾಡ್ಬೇಕು, ಮುಸ್ಲಿಮ್ಸ್ ಐತಲ್ಲ ಕಾಂಗ್ರೆಸ್ ಕೈ ಹಿಡ್ಕೊಂಡು ನಿಂದಿರ್ಬೇಕು. ಇದ ಒಂದು ಕ್ಲಿಯರ್ ಎಜೆಂಡಾ. ಯಾಕಂತಂದ್ರ ನಾವು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಪ್ರೊಟೆಸ್ಟ್ ಮಾಡ್ತಿದ್ವಿ, ಬಿಜೆಪಿದವ್ರು ಉಚ್ಚಾಟನೆ ಮಾಡಿ ಕಳ್ಸಿದಾರೆ. ಅವ್ರು ಏನ್ ಮಾಡ್ಬೇಕು ಹೆಚ್ಚಿಂದ? ಈಗ ಕಾಂಗ್ರೆಸ್ ಸರ್ಕಾರ ಮೇಲೆ ಜವಾಬ್ದಾರಿ ಇದೆ ಅಲ್ಲ, ಇಂಥವ್ರ ಮೇಲೆ ಆಫೆನ್ಸ್ ತಗೊಳಕ್ ಸೋಮೂಟ ಕೇಸ್ ರಿಜಿಸ್ಟರ್ ಸದಕ್ ಮಾಡ್ತಾ ಇಲ್ಲ ಸರ್. ಆಮೇಲೆ ಇದು ಪ್ರೊಟೆಸ್ಟಿಗೂ ಫ್ರೀಡಮ್ ಕೊಡ್ತಾ ಇಲ್ಲ ಸರ್ ಯಾವುದೇ ತರದ್ದು. ಸೊ ದಯವಿಟ್ಟು ಇದು ಮಾನ್ಯ ರಾಷ್ಟ್ರಪತಿಯವರಿಗೆ ಹಾಗೂ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಗೆ ಸರ್ಕಾರ ರಜೆ ಆದರೂ ಕೂಡ ತಮ್ಮ ಮನವಿಯನ್ನು ಕೊಡ್ಲಿಕ್ಕೆ ಪೊಲೀಸರ ಮುಖಾಂತರ ಈ ವಿಷಯ ನಮ್ಮ ಅಪರ ಜಿಲ್ಲಾಧಿಕಾರಿಗಳಿಗೆ ನಾನು ತಿಳಿಸಿ ಈ ಮನವಿಯನ್ನು ಸ್ವೀಕಾರ ಮಾಡಿದ್ದೇನೆ. ನಮ್ಮ ಮನವಿಯನ್ನು ಸನ್ಮಾನ್ಯ ಗಣದೇವತ ರಾಷ್ಟ್ರಪತಿಗಳಿಗೆ ಹಾಗೂ ಮಹಿಳಾ ಸಮಿತಿಯವರಿಗೆ, ಮಹಿಳಾ ಆಯೋಗಕ್ಕೆ ಈ ಮನವಿಯನ್ನು ಕಳಿಸಿ ತಮಗೂ ಕೂಡ ಒಂದು ಪ್ರತಿಯನ್ನು ವ್ಯವಸ್ಥೆ ಮಾಡ್ತೀನಿ. ಕಂಟಿಗಲ್ಲಿ ಮಸ್ಜಿದ್ ಹಾವೇರಿಪೇಟ್ ಧಾರವಾಡ ಜಮಾತ್ ವತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜಾಪುರ್ ಸಿಟಿ MLA ಹೇಳಿರುವಂಥ ಒಂದು ಹೀನಾಯವಾದ ಸ್ಟೇಟ್ಮೆಂಟ್ ವಿರುದ್ಧ ಮೈನ್ ರಾಷ್ಟ್ರಪತಿ ಹಾಗೂ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ನ್ಯೂ ಡೆಲ್ಲಿ ಇವರಿಗೆ ಒಂದು ಮನವಿ ಕೊಡಲಿಕ್ಕೆ ನಾವು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ವಿಷಯ ಏನಂತಂದರೆ, ಕೊಪ್ಪಳದಲ್ಲಿ ವಿಸಿಟ್ ಮಾಡಿ ಒಂದು ವಿಷಯದಲ್ಲಿ ಮಾತಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಡುಗರು ಯಾರಾದರೂ ಮುಸಲ್ಮಾನ್ ಹುಡುಗಿಯರನ್ನು ಮದುವೆ ಮಾಡಿಕೊಂಡ್ರೆ ನಾವು 5 ಲಕ್ಷ ರೂಪಾಯಿ ಘೋಷಣೆ ಮಾಡ್ತೇವೆ ಅಂತಂದು ಒಂದು ಘೋಷಣೆ ಕೊಟ್ಟಿದ್ದಾರೆ. ಇದು ಭಾಳ ಹೀನಾಯವಾದಂಥ ಘೋಷಣೆ. ಎದಕ್ಕಂತಂದ್ರೆ, ನಾ ಆಗಲೇ ಅಂದೆಲ್ಲ, ಕೂಲಿ ಕೆಲಸ ಮಾಡೋರು ತನ್ನ ಹೆಣ್ಮಕ್ಳಿಗೆ ಅವ್ರು ಗೌಡಿ ಕೆಲಸ ಮಾಡಲಿ, ಏನಾದ್ರೂ ಕೆಲಸ ಮಾಡಲಿ, ನಮ್ಮ ಹೆಣ್ಮಕ್ಕಳು ನಮ್ಮ ಗೌರವ ಅಂತಂದು ತಿಳ್ಕೊಂಡನ ಯಾವತ್ತಿಗೂ ಆ ಥರ ಇಟ್ಕೊಂಡಿದ್ದಾರೆ. ಇವತ್ತು ಇಟ್ ಈಸ್ ಡೈರೆಕ್ಟ್ಲಿ ನಮ್ಮ ಪ್ರೆಸ್ಟೀಜ್ ಮೇಲೆ, ನಮ್ಮ ಮಾನದ ಮೇಲೆ ಒಂದು ಅಟ್ಯಾಕ್ ಮಾಡಿದ್ದಾನೆ ಬಸವನಗೌಡ ಪಾಟೀಲ್ ಯತ್ನಾಳ್.
ಸೊ ದಯವಿಟ್ಟು ನಮ್ಮ ಅರ್ಜಿಗೂ ರಾಷ್ಟ್ರಪತಿಗೆ ಮತ್ತು ವಿಮೆನ್ಸ್ ಕಮಿಷನ್ ಏನಿದೆ ಅಂತಂದ್ರೆ ನ್ಯಾಷನಲ್ ವಿಮೆನ್ಸ್ ಕಮಿಷನ್ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕಂತಂದ್ರೆ ಈಗ ಇಂಥ ಸ್ಟೇಟ್ಮೆಂಟ್ಗಳಿಂದ ಪ್ರೇರಣೆ ಆಗಿರುವಂತ ಎಲ್ಲ ಪಾಲ್ತು ಹುಡುಗರು, ಗಾಂಜಾ ಕುಡಿಯೋರು, ಪಾಲ್ತು ಹುಡುಗರು ಅವ್ರು ಏನ್ ಮಾಡ್ತಾರೆ, 5 ಲಕ್ಷ ರೂಪಾಯಿ ಕೊಡ್ತಾ ಇರ್ತಾಡಿ ಅಂತಂದು ನಮ್ಮ ಮುಸ್ಲಿಂ ಹುಡುಗಿಯರಿಗೆ ಹರಾಸ್ ಮಾಡೋದು ಚಾಲು ಮಾಡ್ತಾರೆ. ರಿಜೆಕ್ಷನ್ ಆದ ತಕ್ಷಣ ಏನಾಗ್ತೈತಿ, ಮೇಲ್ ಈಗೋ ಹರ್ಟ್ ಆಗ್ತೈತಿ. ಮೇಲ್ ಈಗೋ ಹರ್ಟ್ ಆದ್ರೆ ಆಸಿಡ್ ಅಟ್ಯಾಕ್ಸ್, ರೇಪ್ ಅಟೆಂಪ್ಟ್ಸ್. ಸೊ ಸಮಾಜದ ಮೇಲೆ ಗಂಭೀರವಾದಂತ ಇದು ಪರಿಭಾವ ಬೀಳ್ತೈತಿ. ಇದೇನಿದಲ್ಲ, ಇದು ಹಳೆ ಕಾಲದಲ್ಲಿ ಮಾಡ್ತಾ ಇದ್ರಿ. ಇದು ಹೆಣ್ಮಕ್ಳು ಹೊರಗೆ ಬರಬಾರ್ದಂತಂದ ಅವ್ರ ಹೆಣ್ಮಕ್ಳಿಗೆ ನಾವ್ ಹಿಂಗ್ ಮಾಡ್ಬೇಕು, ಇವ್ರ ಹೆಣ್ಮಕ್ಳಿಗೆ ನಾವ್ ಹಿಂಗ್. ಈಗ ಪ್ರಧಾನ ಮಂತ್ರಿ ಅವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಂದ ಇಷ್ಟು ಕೋಟ್ಯಾನ್ ಗಟ್ಲೆ ರೂಪಾಯಿ ಖರ್ಚು ಮಾಡತ್ತಾರ. ಈಗ ಮುಸ್ಲಿಂ ಮಂದಿ ಎಲ್ಲ ನಾವ್ ಹೆಣ್ಮಕ್ಳಿಗೆ ಸಾಲಿ ಕಲ್ಸೋದು ಬೇಡ ಅಂತ ಪ್ರಯತ್ನ ಮಾಡ್ಯಾರ. ಈಗ ಇದ್ರ ಬಗ್ಗೆ ಏನ್ ಹೇಳ್ತಾರ ಪ್ರಧಾನ ಮಂತ್ರಿ ಅವ್ರ? ಇಷ್ಟೆಲ್ಲ ಖರ್ಚು ಮಾಡಿ ನೀವು ಈಗ ಕಾಲೇಜಿಗೆ ಕಳ್ಸತ್ತೀರಿ, ಸ್ಕೂಲ್ಸಿಗೆ ಕಳಿಸ್ಬೇಕಂತಂದ ಕ್ರೋರ್ಸ್ ಆಫ್ ರುಪೀಸ್ ಬಜೆಟ್ ಖರ್ಚು ಮಾಡತ್ತೀರಿ. ಇಂಥ ಚೀಪ್ MLAsಗಳು ಆರಿಸಿ ಬಂದ ಇಂಥ ಸ್ಟೇಟ್ಮೆಂಟ್ ಕೊಟ್ರಂದ್ರ ಸೊಸೈಟಿ ಮೇಲೆ ಏನ್ ಪ್ರಭಾವ ಬೀರ್ತೈತಿ? ಮಂದಿ ಇಲ್ಲ ನಾವು ಸ್ಕೂಲಿಗೆ ಕಳ್ಸೋದು ಬೇಡ, ಕಾಲೇಜಿಗೆ ಕಳ್ಸೋದು ಬೇಡ ಅನ್ನುವಂತ ಇದಕ್ಕೆ ಪರಿಸ್ಥಿತಿಗೆ ಬಂದಿದ್ದಾರೆ. ಸೊ ದಯವಿಟ್ಟು ಸ್ಟೇಟ್ ಗೌರ್ಮೆಂಟ್, ಎಸ್ಪೆಷಲಿ ಕಾಂಗ್ರೆಸ್ ಗೌರ್ಮೆಂಟ್ ಇಂದ ನಮ್ಮ ಮನವಿ ಏನೈತೆ ಅಂತಂದ್ರೆ, ನೀವು ಸೋ ಮೋಟೋ ಕಾಗ್ನಿಸಿಬಲ್ ಅಫೆನ್ಸ್ ನೀವು ಸೋ ಮೋಟೋ ಇಮಿಡಿಯೇಟ್ಲಿ ಮಾಡ್ಬೇಕಾಗಿತ್ತದ. ಎದಕ್ಕಂತಂದ್ರ ನಿಮ್ಗೆ ಯಾರ್ದು ಅವೇಟಿಂಗ್ ಜರೂರತ್ ಇಲ್ಲ. ಇಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ನೀವು ಸೋ ಮೋಟೋ ರಿಜಿಸ್ಟರ್ ಮಾಡ್ಬೇಕಾಗಿತ್ತು. ಬಟ್ ನೀವು ಇಂಟೆನ್ಷನಲಿ ಇಂಥವ್ರಿಗೆ ಪ್ರಮೋಟ್ ಮಾಡ್ತಾ ಇದೀರಿ. ಕಾಂಗ್ರೆಸ್ ಪಕ್ಷ ಬೇಕಂತಾನೆ ಕಮ್ಯುನಲಿ ಇನ್ಸ್ಟಿಗೇಟಿಂಗ್ ಲೀಡರ್ಸಿಗೆ ಪ್ರಮೋಟ್ ಮಾಡ್ತೈತಿ. ರೀಸನ್ ಏನಂತಂದ್ರೆ ಅವ್ರ ಇಂಥ ಸ್ಟೇಟ್ಮೆಂಟ್ ಸಮಾಜದಲ್ಲಿ ಕೊಡ್ತಾ ಇರಬೇಕು, ಮುಸಲ್ಮಾನರು ನಮ್ ಕೈ ಹಿಡ್ಕೊಂಡು ನಿಂದಿರ್ಬೇಕು. ಈಗ ಮೊದಲು ಮಾಡ್ತಿದ್ರೆ ಹಂಗಾಗಿ ನಾವೆಲ್ಲರೂ ಒಂದ್ ಮತ ಒಳಗೆ ನಮ್ಮ ಸಮಾಜದವ್ರು ವೋಟ್ ಮಾಡಿದ್ದಾರೆ. ಆದ್ರೆ ಈಗನು ನಿಮ್ ಸ್ಟ್ಯಾಂಡ್ ಏನಿದೆ? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯತ್ನಾಳ್ ಕೂಡ ಮೀಡಿಯಾದಲ್ಲಿ ಕಂಟಿನ್ಯೂಸ್ಲಿ ಬಂದ್ ಅವ್ರು ಅಲ್ಲಿ ದೂರ ಇದ್ರು ಬಂದ್ ಮಾತಾಡಿ ಹೋಗ್ತಾರೆ. ಸೊಸೈಟಿಗೆ ಏನ್ ಮೆಸೇಜ್ ಕೊಡ್ತಾ ಇದೀರಿ ನೀವು? DK ಶಿವಕುಮಾರ್ ಅವರು ನಾನು RSS ದಾವ ಅಂತಂದ ಬಹಿರಂಗವಾಗಿ ಹೇಳ್ತಾರ ಸದನದಲ್ಲಿ. ಮತ್ತೆ ಇಲ್ಲಿ ಎಲೆಕ್ಷನ್ ಟೈಮಿಗೆ RSS ವಿರುದ್ಧ ನಮ್ಮ ಪ್ರತಿಭಟನೆ ಇದೆ ಅಂತ ಮುಸಲ್ಮಾನರ ಇದ್ರೊಳಗೆ ನೀವೇ ಹೇಳ್ತೀರಿ. ಸೊ ನಿಮ್ ಸ್ಟ್ಯಾಂಡ್ ಕ್ಲಿಯರ್ ಮಾಡ್ಕೊಡ್ರಿ ಅಟ್ಲೀಸ್ಟ್. ಸೊ ಮುಂದಿನ ಕ್ರಮ ಅಂದ್ರೆ ಸರ್, ನಾವು ನ್ಯಾಷನಲ್ ವಿಮೆನ್ಸ್ ಕಮಿಷನ್ ಹೇಳಿದೇವಿ, ಅದೇ ತರ ಒಂದು FIR ಫೈಲ್ ಮಾಡ್ಬೇಕಂತ ನಾವು ಇದ್ ಮಾಡಿದೇವಿ. ಈ ತರ ಇದು ಏನ್ ಆಗ್ಲಿಲ್ಲ ಅಂತಂದ್ರೆ ನಾವು ಕಂಟಿನ್ಯೂಸ್ಲಿ ಸರ್ ಇದಕ್ಕೆ ಫಾಲೋ ಅಪ್ ಮಾಡಿ ನಾವು ಧರಣಿ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಇದೆ. ನನ್ನ ಹೆಸರು ಮೊಯಿನ್ ಬಿಡಿವಾಲಿ ಅಂತ ಹೇಳಿ. ಕರ್ನಾಟಕ ಸರ್ಕಾರ ರಾಜ್ಯದ ಬಿಜೆಪಿ MLA ಯತ್ನಾಳ್ ಅವರು ಮುಸ್ಲಿಂ ಹೆಣ್ಮಕ್ಕಳನ್ನು ಮದುವೆ ಆದರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಖಂಡಿತವಾಗಿ ಕೊಪ್ಪಳದಲ್ಲಿ ಹೋದಂತ ಸ್ವಾತನ ಹೇಳುವಾಗ ಅಲ್ಲೇ ಹೋಗಿ ಅವರಿಗೆ ಒಂದು ಇದು ಮಾಡೋದು ಬಿಟ್ಟು ಅಲ್ಲೇ ಹೋಗಿ ಉಚ್ಛೇದನ ಮಾಡಿ ಮತ್ತಷ್ಟು ಪುಟಣಿಗೆ ಕೊಟ್ಟು 5 ಲಕ್ಷ ಕೊಡ್ತೀವಿ ಅಂತ ಹೇಳಿ ಇಲ್ಲ ಸಲ್ಲದ ಇದನ್ನ ಭಾಷಣ ಕೊಟ್ಟು ತಮ್ಮ ಓಟಿನ ಆಗಿಸಿಗಾಗಿ ತಮ್ಮ ಒಂದು ಹಿಂದುತ್ವದ ಒಂದು ಇದು ಅಜೆಂಡಾವನ್ನು ತೋರಿಸಲು ಹೋಗಿ ಜನರನ್ನು ಒಂದು ಇದಕ್ಕೆ ಮಾಡಿದ್ದಾರೆ. ಅದಕ್ಕಾಗಿ ದಯವಿಟ್ಟು ನಾವು ಖಂಡಿಸ್ತೇವೆ. ಅವರು ಆದಷ್ಟು ಬೇಗ ಮಾತನ್ನ 5 ಲಕ್ಷ ಕೊಡ್ತೇನೆ ಹಿಂದೆ ತಗೋಬೇಕು. ಮತ್ತ ಆ ಸತ್ತ ಹುಡುಗನಿಗೆ ಏನು ಕೊಟ್ಟಿದ್ದಾರೆ ಅವರು? ಒಂದು 50 ರೂಪಾಯಿ ಆದ್ರೂ ಕೊಟ್ಟಾರ, 1 ಲಕ್ಷ ರೂಪಾಯಿ ಕೊಟ್ಟಾರ, ಏನು ಕೊಟ್ಟಾರ? ನಾವು ಬರೀ ಹಂಗ ಭಾಷಣ ಮಾಡಿ ಹೋಗ್ಬಿಟ್ರು. ಅದರಿಂದ ಇಂಥವೆಲ್ಲ ಭಾಷಣ ಕೊಟ್ಟು ನಮ್ಮ ಕರ್ನಾಟಕ ರಾಜ್ಯವನ್ನು ಕೆಡಿಸು, ಸರ್ಕಾರಕ್ಕೆ ಒಂದು ದಿಬ್ಬಾಳಿಕೆಯನ್ನು ಕೊಡುವುದನ್ನು ಬಿಟ್ಟು ಒಂದು ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ಕೊಳ್ಳಲು ಬೇರೆ ಕಡೆ ಬಾಳಿಸ್ಲಿ. ಇಂಥ ಹಿಂದೂ ಮುಸ್ಲಿಂ ಅಂತ ಹೇಳಿ ಒಂದು ಇದು ಮಾಡೋದು ಬೇಕಾಗಿಲ್ಲ. ಖಂಡಿತವಾಗಿ ನಾವು ಇದು ಮಾಡ್ತೀವಿ, ಖಂಡಿಸ್ತೇವೆ. ಮೊಹಮ್ಮದ್ ಹನೀಫ್ ಮಾರಡಿ.